ಒಂದೇ ಸಂಖ್ಯೆಯನ್ನು ಮತ್ತೆ ಮತ್ತೆ ಗುಣಿಸುವುದು ಬೇಸರವಾಗುತ್ತದೆಯೇ? ಒಂದೇ ಸಂಖ್ಯೆಯನ್ನು 100 ಬಾರಿ ಗುಣಿಸಬೇಕಾದರೆ ನೀವು ಎಲ್ಲವನ್ನು ಬರೆಯುತ್ತೀರಾ ಅಥವಾ ಇದಕ್ಕೆ ಒಂದು ಸರಳ ವಿಧಾನ ಇದೆಯೇ? ಈ ವಿಡಿಯೋದಲ್ಲಿ ಸುಲಭವಾಗಿ ತಿಳಿಯೋಣ. ಘಾತಾಂಕಗಳ ನಿಯಮಗಳನ್ನು ಬಳಸಿ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುವುದು ಅಂತ ನೋಡೋಣ. ನೀವೆಂದಾದರೂ ಆಕಾಶದ ನಕ್ಷತ್ರಗಳನ್ನು ಅಥವಾ ಸಮುದ್ರದ ಮರಳಿನ ಕಣಗಳನ್ನು ಎಣಿಸಲು ಪ್ರಯತ್ನಿಸಿದ್ದೀರಾ? ಈ ಬೃಹತ್ ಸಂಖ್ಯೆಗಳನ್ನು ಬರೆಯುವುದು ಎಷ್ಟು ಕಷ್ಟ ಅಲ್ವಾ? ಆದರೆ ಗಣಿತದ ಹತ್ತಿರ ಒಂದು ಸೀಕ್ರೆಟ್ ಕೋಡ್ ಇದೆ, ಅದೇ ಘಾತಾಂಕಗಳು. ಈಗ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಆ ಸಂಖ್ಯೆ 2 ಆಗಿರಲಿ. ಇದನ್ನು ನಾವು 1 ಬಾರಿ ಗುಣಿಸಿದರೆ 2 ಬರುತ್ತೆ. ಅದನ್ನು 2ರ ಘಾತ 1 ಅಂತ ಬರಿಬಹುದು. ಈಗ 2ನ್ನು 2 ಬಾರಿ ಗುಣಿಸಿದರೆ 4 ಅಂತ ಬರುತ್ತೆ. ಅದನ್ನು 2ರ ಘಾತ 2 ಎಂದು ಬರೆಯಬಹುದು. ಮತ್ತೆ 2ನ್ನು 3 ಬಾರಿ ಗುಣಿಸಿದಾಗ 8 ಆಗುತ್ತದೆ. ಇದನ್ನು 2ರ ಘಾತ 3 ಅಂತ ಬರಿಬಹುದು. ಈಗ ಇಲ್ಲಿ 2ನ್ನು 4 ಬಾರಿ ಗುಣಿಸಿದ್ದೇವೆ ಮತ್ತು ಇದನ್ನು 2ರ ಘಾತ 4 ಎಂದು ಬರೆದುಕೊಳ್ಳುತ್ತಿದ್ದೇವೆ. ಒಂದೇ ಸಂಖ್ಯೆಯನ್ನು ಹಲವಾರು ಬಾರಿ ಗುಣಿಸುವಾಗ ಅದನ್ನು ಅಷ್ಟು ಬಾರಿ ಬರೆಯುವುದು ಕಷ್ಟವೆನಿಸಬಹುದು. ಹಾಗಾಗಿ ಅದನ್ನು ಘಾತಾಂಕ ರೂಪದಲ್ಲಿ ಬರೆಯುತ್ತೇವೆ. ಉದಾಹರಣೆಗೆ 2ನ್ನು 2ರಿಂದ 4 ಬಾರಿ ಗುಣಿಸಿದಾಗ ಅದನ್ನು 2ರ ಘಾತ 4 ಎಂದು ಬರೆದುಕೊಳ್ಳುತ್ತೇವೆ. ಅದೇ ರೀತಿ 30ನ್ನು 30 ಬಾರಿ ಗುಣಿಸುತ್ತೇವೆ ಎನ್ನುವುದನ್ನು 30ರ ಘಾತ 30 ಎಂದು ಬರೆಯಬಹುದು. ಆದ್ದರಿಂದ ಘಾತಗಳು ಮತ್ತು ಘಾತಾಂಕಗಳು ನಮಗೆ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಾಗಿ ಬರೆಯುವುದಕ್ಕೆ ಸಹಾಯ ಮಾಡುತ್ತದೆ. ಭಿನ್ನರಾಶಿಗಳಿಗೂ ಸಹ ಈ ಪರಿಕಲ್ಪನೆಯನ್ನು ಅಪ್ಲೈ ಮಾಡಬಹುದು. ಉದಾಹರಣೆಗೆ ಭಿನ್ನರಾಶಿ 2ನೇ 1. ಇದನ್ನು ವ್ಯುತ್ಕ್ರಮ ರೂಪದಲ್ಲಿ 2ರ ಘಾತ -1 ಎಂದು ಬರೆಯಬಹುದು. ಇನ್ನೊಂದು ಉದಾಹರಣೆ 4ನೇ 1 ಅಥವಾ 1/4 ಅಂತ ಹೇಳ್ಬೋದು. ಇಲ್ಲಿ ಛೇದದಲ್ಲಿರುವ 4ನ್ನು 2 × 2 ಎಂದು ಬರೆಯಬಹುದು ಮತ್ತು ಈ 2 × 2ನ್ನು 2ರ ಘಾತ 2 ಎಂದು ಬರೆಯಬಹುದು. ಇದನ್ನು ವ್ಯುತ್ಕ್ರಮ ರೂಪದಲ್ಲಿ ಬರೆದಾಗ 2ರ ಘಾತ -2 ಎಂದು ಆಗುತ್ತದೆ. ಯಾವುದೇ ಸಂಖ್ಯೆಯ ಘಾತ 0 ಆಗಿದ್ದರೆ ಅದರ ಬೆಲೆ ಎಷ್ಟು? ಗಣಿತದ ನಿಯಮದ ಪ್ರಕಾರ ಯಾವುದೇ ಸಂಖ್ಯೆಯ ಘಾತ 0 ಆಗಿದ್ದಲ್ಲಿ ಅದರ ಬೆಲೆ ಯಾವಾಗಲೂ 1 ಆಗಿರುತ್ತದೆ. ಅಂದರೆ 2ರ ಘಾತ 0 = 1, 10ರ ಘಾತ 0 = 1, 100ರ ಘಾತ 0 = 1. ಇದು ಮುಖ್ಯವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವಾಗಿರುತ್ತದೆ. ಈಗ ಒಂದು ಘಾತಾಂಕ ಸಂಖ್ಯೆಯನ್ನು ಓದುವುದು ಹೇಗೆ ಮತ್ತು ಅದರ ವಿವಿಧ ಭಾಗಗಳನ್ನು ಏನೆಂದು ಕರೆಯುತ್ತಾರೆ ಅಂತ ನೋಡೋಣ. ಉದಾಹರಣೆಗೆ 10ರ ಘಾತ 3 ಎಂಬ ಘಾತಾಂಕ ಸಂಖ್ಯೆ ಇಲ್ಲಿದೆ. ಇಲ್ಲಿ 10ನ್ನು ಆಧಾರ ಸಂಖ್ಯೆ ಅಥವಾ ಬೇಸ್ ಎಂದು ಕರೆಯುತ್ತೇವೆ ಮತ್ತು 3ನ್ನು ಘಾತಸೂಚಿ ಅಥವಾ ಎಕ್ಸ್ಪೋನೆಂಟ್ ಎಂದು ಕರೆಯುತ್ತೇವೆ. ಈ ಘಾತಾಂಕಗಳನ್ನು ಉಪಯೋಗಿಸಿ ಗಣಿತದಲ್ಲಿ ಹಲವಾರು ಕ್ರಿಯೆಗಳನ್ನು ನಾವು ಸುಲಭವಾಗಿ ಮಾಡಬಹುದಾಗಿದೆ ಮತ್ತು ಇವು ಹಲವಾರು ಕ್ಷೇತ್ರದಲ್ಲಿ ನಮಗೆ ಉಪಕಾರಿಯಾಗಿವೆ. ಈಗ ಒಂದು ಉದಾಹರಣೆಯ ಮೂಲಕ ಘಾತಾಂಕ ರೂಪಗಳು ಏಕೆ ಬೇಕು ಎನ್ನುವುದನ್ನು ನೋಡೋಣ. ಇಲ್ಲಿ ಒಂದು ದೊಡ್ಡ ಸಂಖ್ಯೆ ಇದೆ. ಬಹಳ ದೊಡ್ಡ ಸಂಖ್ಯೆಗಳನ್ನು ಓದಲು ಮತ್ತು ನೆನಪಿಟ್ಟುಕೊಳ್ಳಲು ನಮಗೆ ಕಷ್ಟವಾಗಬಹುದು. ಅಂತಹ ಸಂದರ್ಭಗಳಲ್ಲಿ ಘಾತಾಂಕ ರೂಪಗಳು ಹೇಗೆ ಸಂಕೀರ್ಣವಾದ ಲೆಕ್ಕಾಚಾರಗಳನ್ನು ಸರಳಗೊಳಿಸುತ್ತವೆ ಎಂಬುದನ್ನು ಒಂದು ಉದಾಹರಣೆಯ ಮೂಲಕ ತಿಳಿಯೋಣ. ಈ ದೊಡ್ಡ ಸಂಖ್ಯೆ 1,84,467 ಕೋಟಿ ಆಗಿದೆ. ಇದೇ ತರಹದ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ನಾವು ನಿಜ ಜೀವನದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ಕಾಣುತ್ತೇವೆ. ಉದಾಹರಣೆಗೆ ಭೂಮಿಯ ಮೇಲೆ ಇರುವ ಒಟ್ಟು ಪ್ರಾಣಿಗಳು, ಭೂಮಿ ಮತ್ತು ಚಂದಿರ ಇವುಗಳ ನಡುವೆ ಇರುವ ದೂರ, ಆಕಾಶದಲ್ಲಿರುವ ನಕ್ಷತ್ರಗಳ ಸಂಖ್ಯೆ, ಹೀಗೆ ಹಲವಾರು ಉದಾಹರಣೆಗಳು ನಮಗೆ ದಿನನಿತ್ಯ ದೊಡ್ಡ ಸಂಖ್ಯೆಗಳನ್ನು ಉಪಯೋಗಿಸುವಂತೆ ಮಾಡುತ್ತವೆ. ಈಗ ಇಲ್ಲಿರುವ 1,84,467 ಕೋಟಿ ಇದನ್ನು ಸಮೀಪದ ಸಾವಿರ ಸ್ಥಾನಕ್ಕೆ ಅಂದಾಜಿಸಿ 1,84,000 ಕೋಟಿ ಎಂದು ಬರೆಯೋಣ. ಹಾಗೆ ಬರೆದಾಗ ನಮಗೆ 184 ಈ ಸಂಖ್ಯೆಗಳ ಮುಂದೆ 10 ಸೊನ್ನೆಗಳು ಬರುತ್ತವೆ ಮತ್ತು ಇದನ್ನು ನಾವು ಘಾತಾಂಕ ರೂಪದಲ್ಲಿ ಬರೆದಾಗ 184 × 10ರ ಘಾತ 10 ಎಂದು ಬರೆಯಬಹುದು. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ.
ಇಲ್ಲಿ ಓದಲು ಕಷ್ಟವಾಗುವಂಥ ಒಂದು ಸಂಖ್ಯೆ ಇದೆ, ಅದು 0.0. ಹೀಗೆ ಹಲವಾರು ಸೊನ್ನೆಗಳು ಇರುವ ಸಂಖ್ಯೆಯಾಗಿದೆ. ಇದನ್ನು ನಾವು ಘಾತಾಂಕ ರೂಪದಲ್ಲಿ 0.2817 ಗುಣಿಸು 10⁻⁻14 ಮೀಟರ್ ಎಂದು ಬರೆಯಬಹುದು. ಇನ್ನೂ ಸರಳೀಕರಿಸಿ ಈ ಸಂಖ್ಯೆಯನ್ನು 2.8179 ಗುಣಿಸು 10⁻−15 ಮೀಟರ್ ಎಂದು ಬರೆಯಬಹುದು. ಈ ವೇಳೆಗಾಗಲೇ ನಿಮಗೆ ಘಾತಾಂಕಗಳ ಮಹತ್ವ ಏನು ಅಂತ ಅರ್ಥ ಆಗಿರಬಹುದು. ಒಂದು ಸಂಖ್ಯೆಯ ಘಾತಾಂಕವು ಅದೇ ಸಂಖ್ಯೆಯು ಎಷ್ಟು ಬಾರಿ ತನ್ನಿಂದ ತಾನೇ ಗುಣಿಸಲ್ಪಡುತ್ತದೆ ಎಂಬುದನ್ನು ತೋರಿಸುತ್ತದೆ. ದೊಡ್ಡ ಸಂಖ್ಯೆಗಳನ್ನು ಓದುವುದು, ಅರ್ಥೈಸಿಕೊಳ್ಳುವುದು ಮಾತ್ರವಲ್ಲದೆ ಅವುಗಳ ನಡುವೆ ಕೂಡುವಿಕೆ, ಕಳೆಯುವಿಕೆ, ಗುಣಾಕಾರ ಮತ್ತು ಭಾಗಾಕಾರ ಮಾಡುವುದು ತುಂಬಾ ಕಷ್ಟದ ಕೆಲಸ. ಈ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಘಾತಾಂಕ ರೂಪವನ್ನು ಬಳಸಬಹುದು. ಘಾತಾಂಕಗಳನ್ನು ಬಳಸಿ ದೊಡ್ಡ ಸಂಖ್ಯೆಗಳನ್ನು ಸರಳ ರೂಪಕ್ಕೆ ಪರಿವರ್ತಿಸಬಹುದು. ಒಂದು ಚಟುವಟಿಕೆಯ ಮೂಲಕ ಘಾತಾಂಕದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಚೌಕದ ಹಾಳೆಯಲ್ಲಿ ಯಾವುದೇ ಮಡಿಕೆಗಳು ಇರುವುದಿಲ್ಲ. ಹಾಗಾಗಿ ಇದನ್ನು ನಾವು 2⁻0 ಎಂದು ಹೇಳಬಹುದು. ಇಲ್ಲಿ ನಾವು ಚೌಕದ ಹಾಳೆಯನ್ನು ಮಡಿಚುವುದರ ಮೂಲಕ ಮತ್ತು ಅಲ್ಲಿ ಉಂಟಾಗುವ ಭಾಗಗಳನ್ನು ಲೆಕ್ಕ ಹಾಕಿ ಘಾತಾಂಕ ರೂಪದಲ್ಲಿ ಬರೆಯುತ್ತೇವೆ. ಈ ಚೌಕದ ಹಾಳೆಯಲ್ಲಿ ಯಾವುದೇ ಮಡಿಕೆ ಇರುವುದಿಲ್ಲ. ಹಾಗಾಗಿ ಇಡೀ ಚೌಕದ ಹಾಳೆ 1 ಎಂದು ನಾವು ಬರೆಯಬಹುದು. ಈಗ ಚೌಕದ ಹಾಳೆಯನ್ನು ಒಂದು ಬಾರಿ ಅಡ್ಡಲಾಗಿ ಮಡಚಿದಾಗ 2 ಭಾಗಗಳು ಉಂಟಾಗುತ್ತವೆ. ಹಾಗಾಗಿ ಇದನ್ನು ನಾವು 2⁻1 ಎಂದು ಬರೆಯಬಹುದು. ಇಲ್ಲಿ ಘಾತ ಸಂಖ್ಯೆ ಮಡಿಕೆಗಳನ್ನು ಮತ್ತು ಮಡಚಿದಾಗ ಬರುವ ಭಾಗಗಳ ಸಂಖ್ಯೆಗಳನ್ನು ಹೇಳುತ್ತವೆ. ಅದೇ ರೀತಿ ಅದನ್ನು ಇನ್ನೊಂದು ಬಾರಿ ಮಡಿಸಿದಾಗ ನಮಗೆ 2 ಮಡಿಕೆಗಳು ಆಗಿ 4 ಭಾಗಗಳು ನೀಡುತ್ತವೆ. ಹಾಗಾಗಿ ಇದನ್ನು ನಾವು 2⁻2 ಎಂದು ಹೇಳಬಹುದು. ಅದೇ ರೀತಿ ಇನ್ನೊಂದು ಮಡಿಕೆಯನ್ನು ಮಾಡಿದರೆ ಅದು 2⁻3 ಕೊಡುತ್ತದೆ ಮತ್ತು 8 ಭಾಗಗಳು ಉಂಟಾಗುತ್ತವೆ. ಮುಂದುವರೆದು ಇನ್ನೊಂದು ಮಡಿಕೆಯನ್ನು ಮಾಡಿದರೆ 2⁻4 ಎಂದು ನಮಗೆ 16 ಭಾಗಗಳು ಕೊಡುತ್ತವೆ ಮತ್ತು ಇದನ್ನು ನಾವು 2⁻4 ಎಂದು ಬರೆಯಬಹುದು. ಹೀಗೆ ಒಂದು ಚೌಕದ ಹಾಳೆಯನ್ನು ತೆಗೆದುಕೊಂಡು ಸುಲಭವಾಗಿ ಈ ಚಟುವಟಿಕೆಯನ್ನು ಮಾಡಿಸಿ ಘಾತಾಂಕಗಳ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಬಹುದು. ಈಗ ನಾವು ಘಾತಾಂಕಗಳ ಕೆಲವೊಂದು ಮಹತ್ವದ ಅಂಶಗಳನ್ನು ನೋಡೋಣ. ಇಲ್ಲಿ 2⁻3 ಮತ್ತು 2⁻7 ಎಂಬ ಘಾತ ಸಂಖ್ಯೆಗಳಿವೆ. ಈ 2 ಘಾತ ಸಂಖ್ಯೆಗಳನ್ನು ಗುಣಿಸಿ ಸರಳೀಕರಿಸಬೇಕಾಗಿದೆ. ಇಲ್ಲಿ 2⁻3 ಇದನ್ನು 2 ಗುಣಿಸು 2 ಗುಣಿಸು 2 ಎಂದು ಬರೆಯಬಹುದು ಮತ್ತು 2⁻7 ಇದನ್ನು 2 ಗುಣಿಸು 2 ಹೀಗೆ 7 ಬಾರಿ ಬರೆದುಕೊಳ್ಳಬಹುದು. ಈಗ ನಾವು ಈ ಸಂಖ್ಯೆಗಳನ್ನು ಒಟ್ಟಾಗಿ ಬರೆದಾಗ ನಮಗೆ 10 ಬಾರಿ 2 ಬರೆಯಬೇಕಾಗುತ್ತದೆ. ಇಲ್ಲಿ ಗುಣಿಸುವ ಸಂಖ್ಯೆ ಒಂದೇ ಆಗಿರುವುದರಿಂದ ಇದನ್ನು 2⁻10 ಎಂದು ಬರೆಯಬಹುದು. ನಾವು ಇದನ್ನು ಸಾಮಾನ್ಯೀಕರಿಸಿದರೆ 2⁻3 ಗುಣಿಸು 2⁻7 2⁻3 + 7 ಎಂದು ಬರೆಯಬಹುದು. ಇಲ್ಲಿ ಗುಣ್ಯ ಮತ್ತು ಗುಣಕಗಳ ಆಧಾರ ಸಂಖ್ಯೆ ಸಮನಾಗಿದ್ದರೆ ಗುಣಲಬ್ಧದಲ್ಲಿ ಅದೇ ಆಧಾರ ಸಂಖ್ಯೆ ಇರುತ್ತದೆ ಎಂದು ಹೇಳಬಹುದು. ಅದೇ ರೀತಿ ಗುಣಲಬ್ಧ ಘಾತ ಸೂಚಿಯು ಗುಣ್ಯ ಮತ್ತು ಗುಣಕಗಳ ಘಾತ ಸೂಚಿಯ ಮೊತ್ತವಾಗಿರುತ್ತದೆ ಎಂದು ಹೇಳಬಹುದು. ಹಾಗಾಗಿ ಇದನ್ನು a⁴m a⁴n a⁴m+n ಎಂದು ಬರೆಯಬಹುದಾಗಿದೆ. ಇನ್ನೊಂದು ಚಟುವಟಿಕೆಯ ಮೂಲಕ ಘಾತಾಂಕಗಳ ಪರಿಕಲ್ಪನೆಯನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಮನದಟ್ಟು ಮಾಡಿಕೊಡಬಹುದು ಎಂಬುದನ್ನು ನೋಡೋಣ. ಚಟುವಟಿಕೆ ಮಾಡಲು ನಮಗೆ ಟೈಲ್ಸ್ ಅಥವಾ ಜಿಯೋಬೋರ್ಡ್ ಅವಶ್ಯಕತೆ ಇರುತ್ತದೆ. ಟೈಲ್ಸ್ ಇಲ್ಲದಿದ್ದರೆ ವಿದ್ಯಾರ್ಥಿಗಳು ಕಾರ್ಡ್ಬೋರ್ಡ್ ಅಲ್ಲಿ ಚಿಕ್ಕದಾದಂತಹ ಚೌಕಗಳನ್ನು ತಯಾರಿಸಿಕೊಂಡು ಅದನ್ನೇ ಟೈಲ್ಸ್ ಎಂದು ಉಪಯೋಗಿಸಬಹುದು. ಇಲ್ಲಿ ಇಂತಹ ಹಲವಾರು ಕಾರ್ಡ್ಬೋರ್ಡ್ ಚೌಕಗಳ ಅವಶ್ಯಕತೆ ಇರುತ್ತದೆ. ಕನಿಷ್ಠ 6 ಸಂಖ್ಯೆಯ ಚೌಕಗಳ ರಚನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಇವುಗಳಿಗೆ ಬೇರೆ ಬೇರೆ ಬಣ್ಣಗಳನ್ನು ತುಂಬಬೇಕಾಗುತ್ತದೆ. ಈಗ ನಾವು 2⁻3ಕ್ಕೆ 2⁻2 ಗುಣಿಸಬೇಕಾಗಿದೆ. ಮೊದಲಿಗೆ 2ರ ಚೌಕಗಳನ್ನು ತೆಗೆದುಕೊಳ್ಳೋಣ ಮತ್ತು ಚಿತ್ರದಲ್ಲಿ ತೋರಿಸುವಂತೆ ಜೋಡಿಸೋಣ. ಈಗ ಇನ್ನೂ 2 ಚೌಕಗಳನ್ನು ಅದರ ಮೇಲೆ ಜೋಡಿಸೋಣ. ಇಲ್ಲಿ ಘಾತಗಳು ಒಂದೇ ಆಗಿರುವುದರಿಂದ ನಾವು ಒಂದೇ ಕಂಬಸಾಲಿನಲ್ಲಿ ಚೌಕಗಳನ್ನು ಜೋಡಿಸಬಹುದು. ಈಗ ಇಲ್ಲಿ ಒಟ್ಟು 5 ಚೌಕಗಳು ಇರುವುದು ಕಂಡುಬರುತ್ತದೆ. ಹಾಗಾಗಿ ನಾವು ಇವುಗಳ ಗುಣಲಬ್ಧವು 2⁻5 ಆಗಿದೆ ಎಂದು ಹೇಳಬಹುದು
ಮತ್ತು ಇದು 2√3+2 ಇವುಗಳಿಂದ ಬಂದಿದ್ದಾಗಿದೆ ಎಂದು ಗುರುತಿಸಬಹುದು. ಇನ್ನೊಂದು ಚಟುವಟಿಕೆಯಲ್ಲಿ 2√3 ಮತ್ತು 5/5 ಇವುಗಳನ್ನು ಗುಣಿಸಬೇಕಾಗಿದೆ. ಮೊದಲಿಗೆ 2ರ ಚೌಕಗಳನ್ನು 3 ಸಂಖ್ಯೆಯಲ್ಲಿ ತೆಗೆದುಕೊಳ್ಳೋಣ ಮತ್ತು 5ರ ಚೌಕಗಳನ್ನು 5 ಸಂಖ್ಯೆಯಲ್ಲಿ ತೆಗೆದುಕೊಳ್ಳೋಣ. ಸರಳೀಕರಿಸಿದಾಗ ಇಲ್ಲಿ 5 × 2 10 ಎಂದು ಬರೆಯಬಹುದು. ಹಾಗೆ ಇಂತಹ 3 5 × 2 ಇರುವುದರಿಂದ 3 10ಗಳು ಬರುತ್ತವೆ. ಆದ್ದರಿಂದ 5/2 ಮತ್ತು 10ರ 3 ಚೌಕಗಳು ಇರುವುದರಿಂದ ಇದನ್ನು 10⁻³ ಎಂದು ಬರೆಯಬಹುದು. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ 2⁻3ಕ್ಕೆ 3⁻3 ಗುಣಿಸಬೇಕಾಗಿದೆ. ಹಾಗಾಗಿ 2ರ 3 ಚೌಕಗಳನ್ನು ಮೊದಲು ತೆಗೆದುಕೊಳ್ಳೋಣ ಮತ್ತು ನಂತರ 3ರ 3 ಚೌಕಗಳನ್ನು ತೆಗೆದುಕೊಳ್ಳೋಣ. ಈಗ 2ನ್ನು 3ಕ್ಕೆ ಗುಣಿಸಿ ಉತ್ತರ 6 ಈ ರೀತಿಯಾಗಿ ಬರೆಯೋಣ. ಅದೇ ರೀತಿ ಉಳಿದಿರುವ 2ನ್ನು 3ಕ್ಕೆ ಗುಣಿಸಿ ಉತ್ತರ 6 ಬರೆಯೋಣ. ಈಗ ನಾವು ಬರೀ 6 ಚೌಕಗಳನ್ನು ಮಾತ್ರ ಹೊಂದಿದ್ದೇವೆ ಮತ್ತು ಅವು 6ರ 3 ಚೌಕಗಳು ಇವೆ. ಆದ್ದರಿಂದ ಇದನ್ನು 6⁻³ ಎಂದು ಬರೆಯಬಹುದು. ಇದೇ ರೀತಿ ಬೇರೆ ಬೇರೆ ಸಂಖ್ಯೆಗಳ ಸರಳೀಕರಣಕ್ಕೆ ಈ ಚಟುವಟಿಕೆಯನ್ನು ಉಪಯೋಗಿಸಬಹುದು. ಈಗ ಮುಂದಿನ ಉದಾಹರಣೆಯನ್ನು ನೋಡೋಣ. ಇಲ್ಲಿ ನಾವು ಕ್ರಿಯೆ ಬದಲಾಯಿಸುತ್ತಿದ್ದೇವೆ, ಅಂದರೆ ಭಾಗಾಕಾರವನ್ನು ನೋಡ್ತಾ ಇದ್ದೀವಿ. 6⁻15 ಭಾಗಿಸು 6⁻10 ಅಂತ ಇದೆ. ಇದನ್ನು ನಾವು ಸಾಲ್ವ್ ಮಾಡಬೇಕು. ಹೇಗೆ ಮಾಡಬೇಕು? 6⁻15 ನಾವು ಸಂಖ್ಯೆ 6 15 ಬಾರಿ ಗುಣಿಸ್ತಾ ಇದ್ದೇವೆ. ಹಾಗಾಗಿ ಈ ಥರ ಬರ್ಕೋಬಹುದು. ಡಿವೈಡೆಡ್ ಬೈ ಸಂಖ್ಯೆ 6 10 ಬಾರಿ ಗುಣಿಸಿದಾಗ ನಾವು ಈ ರೀತಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಅಂಶ ಮತ್ತು ಛೇದದಲ್ಲಿರುವ ಸಂಖ್ಯೆ 6 ಕ್ಯಾನ್ಸಲ್ ಮಾಡ್ತಾ ಹೋದರೆ ಮೇಲಗಡೆ ಇರುವ 10 6ಗಳು ಮತ್ತು ಕೆಳಗೆ ಇರುವ 10 6ಗಳನ್ನು ಕ್ಯಾನ್ಸಲ್ ಮಾಡಿದಾಗ 6 × 6 × 6 × 6 × 6. ಹಾಗಾಗಿ 6 5 ಬಾರಿ ಮಲ್ಟಿಪ್ಲೈ ಮಾಡಿ ಈ ರೀತಿ ಬರೆಯಬಹುದು. ಇದನ್ನು ಮತ್ತೊಂದು ರೀತಿಯಲ್ಲಿ 6⁻15 - 10 ಅಂತ ಬರೆಯಬಹುದು. ಭಾಜ್ಯ ಮತ್ತು ಭಾಜಕಗಳ ಆಧಾರದ ಸಂಖ್ಯೆ ಸಮನಾಗಿದ್ದರೆ ಭಾಗಲಬ್ಧದಲ್ಲಿ ಅದೇ ಆಧಾರದ ಸಂಖ್ಯೆ ಇರುತ್ತದೆ. ಭಾಗಲಬ್ಧ ಘಾತಸೂಚಿಯು ಭಾಜ್ಯ ಮತ್ತು ಭಾಜಕಗಳ ಘಾತಸೂಚಿಯ ಕ್ರಮಾನುಗತ ವ್ಯತ್ಯಾಸವಾಗಿರುತ್ತದೆ. ಇದರಿಂದ ನಾವು a⁴m ಡಿವೈಡೆಡ್ ಬೈ a⁴n ಈಕ್ವಲ್ಸ್ ಟು a⁻m - n ಅಂತ ಬರಿಬಹುದು. ಈಗ ಸ್ಕ್ವೇರ್ ಗ್ರಿಡ್ ಹಾಳೆ ಅಥವಾ ಜಿಯೋಬೋರ್ಡ್ನ ಬಳಸಿ ಒಂದು ಉದಾಹರಣೆಯನ್ನು ನೋಡೋಣ. 6⁻³ ಡಿವೈಡೆಡ್ ಬೈ 3⁻3. ಈಗ ಏನು ಮಾಡಬೇಕು? 6ರ 3 ಸ್ಕ್ವೇರ್ ಪೀಸ್ಗಳನ್ನು ಇರಿಸಿಕೊಳ್ಬೇಕು. ಇಲ್ಲಿ ಡಿವೈಡೆಡ್ ಬೈ ಇದೆ, ಹಾಗಾಗಿ ಕೆಳಗಡೆ ಇನ್ನೊಂದು ಭಾಗದಲ್ಲಿ ಸಂಖ್ಯೆ 3 3 ಬಾರಿ ಇರಿಸ್ಕೋಬೇಕು. ಈಗ ನಾವು ಸಂಖ್ಯೆ 6 ಸ್ಪ್ಲಿಟ್ ಮಾಡಿ 2 × 3 ಅಂತ ಬರೆಯೋಣ. ಅಂದರೆ 2ರ 3 ಪೀಸ್ಗಳು ಮತ್ತು 3ರ 3 ಪೀಸ್ಗಳು ಮತ್ತು ಇದನ್ನು ಸೈಡಲ್ಲಿ ಹೀಗೆ ಸಾಲ್ವ್ ಮಾಡಿ ಬರಿಬೇಕು. ಅಂದರೆ ಇದನ್ನು ಇಲ್ಲಿ ಯಾವ ರೀತಿ ಸಾಲ್ವ್ ಮಾಡಿ ಬರಿಬೇಕು ಅನ್ನೋದನ್ನ ತೋರಿಸ್ತಿದ್ದೀವಿ. 6⁻3 2 × 3 ಅಂತ ಬರಿತಾ ಇದ್ದೀವಿ. ಡಿವೈಡೆಡ್ ಬೈ 3⁻3. ಈಗ ಮೇಲೆ ಇರುವ 3⁻3 ಮತ್ತು ಕೆಳಗೆ ಇರುವ 3⁻3 ಕ್ಯಾನ್ಸಲ್ ಮಾಡಬಹುದು. ಹಾಗೆಯೇ ಇಲ್ಲಿರುವ ಸಂಖ್ಯೆ 3 ಸ್ಕ್ವೇರ್ ಪೀಸನ್ನು ತೆಗೆಯಬೇಕು. ಈಗ ನಮಗೆ ಫೈನಲ್ ಆನ್ಸರ್ ಆಗಿ 2⁻3 ಅಂತ ಸಿಗುತ್ತೆ. ಈ ರೀತಿ ಇನ್ನೂ ಬೇರೆ ಬೇರೆ ಸಂಖ್ಯೆಗಳನ್ನು ಸಾಲ್ವ್ ಮಾಡಬಹುದು ಅಥವಾ ಚಿತ್ರದ ಮೂಲಕ ಸಹ ತೋರಿಸಬಹುದು. ಇದನ್ನ ಇನ್ನೊಂದು ರೀತಿ ನೋಡೋದಾದ್ರೆ 6⁻3 ಡಿವೈಡೆಡ್ ಬೈ 3⁻3 ಇದನ್ನು 6⁻³ ಡಿವೈಡೆಡ್ ಬೈ 3⁻³ ಅನ್ನ 6/3 3 ಅಂತ ಬರೆಯಬಹುದು. ಇಲ್ಲಿ ಗಮನಿಸಿದಾಗ ಉತ್ತರ 2⁻3 ಬರುತ್ತೆ, ಅಂದರೆ 2⁻³ ಅಂತ ಆನ್ಸರ್ ಬರುತ್ತೆ. ಆದರೆ ಮಾಡುವ ವಿಧಾನ ಬೇರೆ ಆಗಿರುತ್ತೆ. ಅಂದರೆ ಇದನ್ನ
a⁴m ಡಿವೈಡೆಡ್ ಬೈ b⁴m ಈಕ್ವಲ್ಸ್ ಟು a ಡಿವೈಡೆಡ್ ಬೈ b⁴m ಅಂತ ಬರಿಬೋದು. ಅಂದರೆ ಆಧಾರ ಸಂಖ್ಯೆ ಬೇರೆ, ಘಾತಸೂಚಿ ಒಂದೇ ಇದೆ. ಹಾಗಾಗಿ ಆಧಾರ ಸಂಖ್ಯೆಗಳನ್ನು ನಾವು ಡಿವೈಡ್ ಮಾಡಿಕೊಂಡು ಕಾಮನ್ ಆಗಿರೋ ಘಾತಸೂಚಿನ ಹಾಗೇ ಬರಿಬೇಕು. ಇಲ್ಲಿ ಭಾಜ್ಯ ಮತ್ತು ಭಾಜಕಗಳಲ್ಲಿನ ಆಧಾರದ ಸಂಖ್ಯೆಗಳ ಘಾತಸೂಚಿ ಸಮನಾಗಿದ್ದರೆ ಫಲಿತಾಂಶದಲ್ಲಿ ಆಧಾರ ಸಂಖ್ಯೆಯ ಭಾಗಲಬ್ಧ ಘಾತಸೂಚಿ ಅದೇ ಆಗಿರುತ್ತದೆ. ಈಗ ಘಾತಾಂಕ ರೂಪಕ್ಕೆ ಸಂಬಂಧಿಸಿದ ಒಂದು ವಾಕ್ಯ ರೂಪದ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಒಂದು ದೊಡ್ಡ ಬಿಸ್ಕತ್ತು ಕಂಪನಿಯಲ್ಲಿ ಕೆಲಸ ಮಾಡುವ ಗುಮಾಸ್ತರೊಬ್ಬರು ತಮ್ಮ ಮ್ಯಾನೇಜರ್ಗೆ ಬಿಸ್ಕತ್ತಿನ ಪೆಟ್ಟಿಗೆಗಳನ್ನು ತುಂಬಿದ 5⁻3 ಟ್ರಕ್ಗಳಿವೆ ಮತ್ತು ಪ್ರತಿ ಟ್ರಕ್ನಲ್ಲಿ 2⁻4 ಬಿಸ್ಕತ್ತಿನ ಪೆಟ್ಟಿಗೆಗಳಿವೆ. ಪ್ರತಿ ಪೆಟ್ಟಿಗೆಯಲ್ಲಿ 2⁻5 ಬಿಸ್ಕತ್ತು ಪ್ಯಾಕೆಟುಗಳಿವೆ ಎಂದು ಸಂದೇಶ ಕಳುಹಿಸಿದರು. ಒಂದು ವೇಳೆ ಪ್ರತಿ ಪ್ಯಾಕೆಟ್ನಲ್ಲಿ 6 ಬಿಸ್ಕತ್ತುಗಳಿದ್ದರೆ ಎಲ್ಲಾ ಟ್ರಕ್ಗಳಲ್ಲಿರುವ ಒಟ್ಟು ಬಿಸ್ಕತ್ತುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಸ್ವಲ್ಪ ಹೈಯರ್ ಲೆವೆಲ್ ಪ್ರಶ್ನೆ ಅನ್ಸಿದ್ರು ತುಂಬಾ ಈಸಿ ಆಗಿರುತ್ತೆ. ಇಲ್ಲಿ ಕೊಟ್ಟಿರುವ ಎಲ್ಲಾ ಸಂಖ್ಯೆಗಳು ಘಾತಾಂಕ ರೂಪದಲ್ಲಿರುವ ಸಂಖ್ಯೆಗಳು ಮತ್ತು 6 ಬಿಸ್ಕತ್ತು ಒಂದು ಪ್ಯಾಕೆಟ್ಗಳಲ್ಲಿ ಇದೆಯೋ ಅದನ್ನೆಲ್ಲ ಗುಣಾಕಾರ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ. ಮೊದಲು ಕೊಟ್ಟಿರುವ ಅಂಶಗಳನ್ನು ಬಿಡಿಬಿಡಿಯಾಗಿ ಬರೆದುಕೊಳ್ಳಬೇಕು. ಬಿಸ್ಕತ್ತಿನ ಪೆಟ್ಟಿಗೆಗಳನ್ನು ಹೊಂದಿರುವ ಟ್ರಕ್ಗಳ ಸಂಖ್ಯೆ 5⁻3. ಪ್ರತಿ ಟ್ರಕ್ನಲ್ಲಿರುವ ಬಿಸ್ಕತ್ತಿನ ಪೆಟ್ಟಿಗೆಗಳ ಸಂಖ್ಯೆ 2⁻4. ಪ್ರತಿ ಪೆಟ್ಟಿಗೆಯಲ್ಲಿರುವ ಪ್ಯಾಕೆಟ್ಗಳ ಸಂಖ್ಯೆ 2⁻5 ಹಾಗೂ ಪ್ರತಿ ಪ್ಯಾಕೆಟ್ಗಳಲ್ಲಿರುವ ಬಿಸ್ಕತ್ತುಗಳ ಸಂಖ್ಯೆ 6. ಈಗ ಎಲ್ಲ ಟ್ರಕ್ಗಳಲ್ಲಿರುವ ಒಟ್ಟು ಬಿಸ್ಕತ್ತುಗಳ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕಾದರೆ ಎಲ್ಲ ಸಂಖ್ಯೆಗಳನ್ನು ಗುಣಿಸಬೇಕು. ಅಂದರೆ 5⁻3 ಇಂಟು 2⁻4 ಇಂಟು 2⁻5 ಇಂಟು 6. ಇದನ್ನು ಈ ರೀತಿ ಸಿಂಪ್ಲಿಫೈ ಮಾಡಿದಾಗ 2⁻4 2⁻3 ಇಂಟು 2 ಅಂತ ಬರಿಬಹುದು. ಇಲ್ಲಿ 5 ಇಂಟು 2 ಹೋಲ್ ಪವರ್ 3 ಇಂಟು 2 ಇಂಟು 6 ಇಂಟು 6 ಅಂತ ಬರಿಬಹುದು. 5 ಇಂಟು 2 ಅಂದರೆ 10. 10⁻3 ಇಂಟು 64 ಇಂಟು 6. ಹಾಗಾಗಿ 1000 ಇಂಟು 384. ಇದನ್ನು ಸರಳೀಕರಿಸಿದಾಗ 3,84,000 ಉತ್ತರವಾಗಿ ಸಿಗುತ್ತೆ. ಈ ರೀತಿ ಇನ್ನೂ ಹೆಚ್ಚು ಆಸಕ್ತಿದಾಯಕ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಈಗ ಒಂದು ಮನೆಗೆಲಸದ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ. ಇದರ ಮೌಲ್ಯ ಎಷ್ಟು ಅಂತ ಕಂಡುಹಿಡಿಯಬೇಕು. ಇದಕ್ಕೆ 4 ಆಪ್ಷನ್ಸ್ ಅನ್ನು ನೀಡಿದ್ದೇವೆ. ಆಪ್ಷನ್ ಎ 3⁻3, ಆಪ್ಷನ್ ಬಿ 3⁻4, ಆಪ್ಷನ್ ಸಿ 3⁻2, ಆಪ್ಷನ್ ಡಿ 3⁻5. ಇದನ್ನು ನೀವೇ ಪ್ರಯತ್ನಿಸಿ ನೋಡಿ. ನಮ್ಮ ಟೀಚೋಪಿಯಾದಲ್ಲಿ ಹಲವಾರು ಸಂಪನ್ಮೂಲಗಳು ಲಭ್ಯವಿರುತ್ತವೆ. ಅದರಂತೆ ಪಾಠ ಯೋಜನೆ, ಅಭ್ಯಾಸ ಹಾಳೆ. ಈ ಅಭ್ಯಾಸ ಹಾಳೆಯಲ್ಲಿ 30ರಿಂದ 40 ಪ್ರಶ್ನೆಗಳಿರುತ್ತೆ. ಅದರಂತೆಯೇ ಅದಕ್ಕೆ ಉತ್ತರವೂ ಸಹ ನೋಡಬಹುದು. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು, ಪರಿಕಲ್ಪನಾ ನಕ್ಷೆ ಹಾಗೂ ಎಕ್ಸ್ಪ್ಲೈನರ್ ವಿಡಿಯೋಸ್ನಂತಹ ಇನ್ನೂ ಹಲವಾರು ಹೆಚ್ಚಿನ ಸಂಪನ್ಮೂಲಗಳು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿರುತ್ತವೆ. ಧನ್ಯವಾದಗಳು.